ನಾನು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇರೋನು ಇಲ್ಲಿ ಕುರಿ ಮೇಯ್ಸಕ್ಕೆ ಬಂದಾಗ ಮನೆಯವರು ಸುತ್ತಮುತ್ತಲವರು ಫ್ರೆಂಡ್ಸ್ ಎಲ್ಲ ನಗಾಡಿದ್ರು. ಕುರಿ ಸಾಕಾಣಿಕೆ ಮಾಡಿದ್ರೆ ಏನು ಲಾಭ ಸಿಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಕುರಿ ಸಾಕಾಣಿಕೆಯಲ್ಲೇ ಸ್ವಲ್ಪ ಲಾಭದಾಯಕವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ರಿಸ್ಕ್ ಕಮ್ಮಿ, ಪ್ರಾಫಿಟ್ ಜಾಸ್ತಿ. ನನ್ನ ಹತ್ರ ಇರತಕ್ಕಂಥ ಒಂದು 40 ಕುರಿಗಳಿಂದಾನೇ ಒಳ್ಳೆ ಪ್ರಾಫಿಟ್ ಕಾಣಿದೆ. ಆಮೇಲೆ ಏನಾನ ಒಂದು ಇದ್ರ ಇನ್ನೊಂದು ಸ್ಟೆಪ್ ಹೋಗಬೇಕು ಅಂತ ಹೇಳ್ಬಿಟ್ಟಿದ್ದೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಂತೆಗಳಲ್ಲಿ ಇಲ್ಲ ಊರುಗಳಲ್ಲಿ ನೋಡಿ ಒಳ್ಳೆ ನಾಟಿ ಕುರಿಗಳನ್ನ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಒಳ್ಳೆ ಡಾರ್ಪರ್ ಮೇಲ್ಸ್ ಇಂದ ಕ್ರಾಸಿಂಗ್ ಮಾಡಿಬಿಟ್ಟು ಒಳ್ಳೆ ಮರಿಗಳು ಆಚೆ ಬಂತು. 3 ತಿಂಗಳ ಮರಿಗಳನ್ನೇ F1 ಬಂದರೆ 1200 ರೂಪಾಯಿ ಕಿಲೋ, F2 ಆದರೆ 1500 ರೂಪಾಯಿ ಕಿಲೋ ಥರ ಮಾರ್ತಾ ಇದ್ದೀನಿ. ರೈತರು ಇಲ್ಲ ಕುರಿ ಮೇಯಿಸೋರು ಇಲ್ಲೇ ಬಂದ್ಬಿಟ್ಟು ತಗೊಂಡು ಹೋಗ್ತಾ ಇರೋದ್ರಿಂದ ನನಗೆ ಬೇರೆ ಹೆಚ್ಚಿನ ಮಾರ್ಕೆಟ್ಗೆ ಹೋಗಬೇಕು, ಅಲ್ಲಿ ಸೇಲ್ ಮಾಡಬೇಕು, ಇಲ್ಲಿ ಸೇಲ್ ಮಾಡಬೇಕು ಅಂತ ಒಂದು ಕಾಳಜಿ ಏನಿಲ್ಲ. ಸೊ ಅದರಿಂದ ಒಳ್ಳೆ ಲಾಭದಾಯಕವಾಗಿದೆ ಸರ್ ಇದು. ನಾನು ಮಾಡಿರೋದೇನೆಂದರೆ ಇರೋ ಒಂದು 100/100 ಒಂದು 500 ಕುರಿಗೆ ಆಗೋಷ್ಟು ಒಂದು ಹೈಟೆಕ್ ಫಾರ್ಮ್ ಮಾಡಿದ್ದೀನಿ. ಕುರಿಗಳು ಮೊದಲು ಆಚೆ ಕಡೆ ಬಿಟ್ಟು ಮೇಯಿಸ್ತಾ ಇದ್ರು, ನಾನು ಕೂಡು ಪದ್ಧತಿಯಲ್ಲಿ ಇಟ್ಕೊಂಡು ಮೇಯಿಸ್ತಾ ಇದ್ದೀನಿ. ಒಂದೇ ರೂಫ್ ಕೆಳಗಡೆ ಕುರಿಗಳು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಲೇಬರ್ ಜಾಸ್ತಿ ಬೇಕಾಗಿಲ್ಲ ಆ್ಯಂಡ್ ರೋಗ ರುಜಿನಗಳು ಕಂಟ್ರೋಲ್ ಆಗುತ್ತೆ. ಮತ್ತು ಅದರ ಹಿಕ್ಕೆ ಏನಿದೆ 5,000ದಿಂದ 6,000 ಕೊಟ್ಬಿಟ್ಟು ಪರ್ ಲೋಡ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು ಫ್ಯಾಮ್ಲಿ ಇಲ್ಲಿ ಮೇಂಟೈನ್ ಇಟ್ಟಿರ್ತಕ್ಕಂಥ ಫ್ಯಾಮ್ಲಿದು ಲೇಬರ್ ಅದರಲ್ಲೇ ನನಗೆ ವರ್ಕೌಟ್ ಆಗ್ತಾ ಇದೆ. ಕೂಡು ಪದ್ಧತಿಯಲ್ಲಿ ಮಾಡೋದ್ರಿಂದ ಮೊರ್ಟಾಲಿಟಿ ರೇಷಿಯೋ ಆಲ್ಸೋ ನಾವು ರಿಡ್ಯೂಸ್ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು.